ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ತೆ ಉಷಾ ಅವರೇ. ಉಷಾ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ಕಾರ. ಕೇಳಿಸ್ತಾ ಇದೆ ಮೇಡಮ್. ಎಲ್ಲಿಂದ ಫೋನ್ ಮಾಡಿರೋದು ನೀವು? ಏನ್ ಮೇಡಮ್? ಎಲ್ಲಿಂದ ಫೋನ್ ಮಾಡಿದಿರಿ ಉಷಾ ಅವರೇ? ಮೈಸೂರಿಂದ ಮಾತಾಡ್ತಿರೋದು. ಹೇಳಿ ಉಷಾ ಅವರೇ. ಈಗ ನಾವ್ ಹಿಂಗ್ ತರಕಾರಿಲೂ ವಿಷ ಅಂದಾಗ ಬೈಕ್ ಹೇಳ್ತೀರಿ ಮೀಡಿಯಾದವ್ರಿಗೆ, ಈಗ ಏನಂತೀರಾ ನೀವು? ಈಗ ಏನಂದ್ರೆ ಎಲ್ಲ ಅತಿಥಿಗಳು ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಾರೆ, ನಮ್ಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಈ ತರಕಾರಿ ವಿಷ ಹಾಕಿರುವಾಗ ನಾವ್ ಹೇಗೆ ವಾಶ್ ಮಾಡ್ಬೇಕು, ನಮ್ ದೇಹನ ಶಕ್ತಿಯುತವಾಗಿ ಮಾಡ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು? ಈಗಾಗ್ಲೇ ಪ್ರೆಗ್ನೆಂಟ್ ಇರ್ಬೋದು, ಎಳೆ ಮಕ್ಳು ಇರ್ಬೋದು, ಒಳ್ಳೊಳ್ಳೆ ಆಹಾರ ಸೇವಿಸ್ಬೇಕು ಅಂತ ಈ ತರಕಾರಿ ಮೊರೆ ಹೋದಾಗ ನಾವ್ ಹೇಗ್ ಸೇವನೆ ಮಾಡ್ಬೇಕು ಅನ್ನೋದೇ ಯೋಚನೆ ಆಗಿದೆ ಮೇಡಮ್. ಸರಿ, ಡಾಕ್ಟರ್ ಇದ್ದಾರೆ, ಅದಕ್ಕೆ ಉತ್ತರ ಕೊಡಿಸ್ತೀನಿ. ಉಷಾ ಅವರೇ, ಉತ್ತರ ಕೊಡಿಸ್ತೀನಿ. ನಾವ್ ಇಷ್ಟೊತ್ತು ಡಾಕ್ಟರ್ ಏನ್ ಸಮಸ್ಯೆ ಯಾಕೆ ಆಗ್ತಾ ಇದೆ ಅಂತ ಮಾತಾಡ್ತಾ ಇದ್ವಿ. ಈಗ ಬಂದಿರೋ ಸಮಸ್ಯೆ ಕ್ಯೂರ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಒಬ್ರು ಕಾಲರ್ನ ಪ್ರಶ್ನೆ. ಈಗ ತರಕಾರಿನ ಹೆಂಗ್ ತೊಳಿಬೇಕು? ಉಪ್ಪು ನೀರಲ್ಲಿ ಹಾಕೊಂಡು ತೊಳೆದು ಬಿಟ್ರೆ ಅದ್ರೊಳಗೆ ಹಾಕಿರೋ ರಾಸಾಯನಿಕ ಎಲ್ಲ ಹೋಗ್ಬಿಡುತ್ತಾ ಹಂಗಾದ್ರೆ? ತರಕಾರಿಯ ಒಳಗಡೆನೆ ಸೇರ್ಕೊಂಡ್ ಬಿಟ್ಟಿರುತ್ತೆ ಇದು. ಹೌದೌದು, ಮಾತಾಡಿ ಡಾಕ್ಟ್ರೆ. ಇದು ಹೊರಗಡೆಯಿಂದ ಆಗಿದ್ದಾದ್ರೆ ನಾವು ತೊಳೆದ್ ಕೂಡ್ಲೆ ಹೋಗುತ್ತೆ, ಆಯ್ತಾ? ಈಗ ಅವರು ಕೆಲವು ಪೆಸ್ಟಿಸೈಡ್ಸ್ ಎಲ್ಲ ಹೊಡಿತಾರಲ್ಲ, ಅದು ಮೇಲ್ಗಡೆ ಕೂತಿರುತ್ತೆ ಕೆಲವು ಎಲ್ಲಾನು ಆಯ್ತಾ. ಒಂದು ರೀತಿ ಪೆಸ್ಟಿಸೈಡ್ ಹೊಡೆಯೋದ್ರಲ್ಲಿ, ಸ್ಪ್ರೇ ವಿಧಾನದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ತೊಳೆದ್ರೆ ಒಂದಷ್ಟು ಹೋಗುತ್ತೆ. ಬಟ್ ಹೋಗಿದ್ದೆಲ್ಲಿ ಹೋಗುತ್ತೆ? ತಿರ್ಗಾ ನೀರೊಳಗೆ ಹೋಗೋದು. ಆ ನೀರಲ್ಲೇ ನಾವು ಬೆಳೆ ಮಾಡ್ಕೋಬೇಕು ನಾವು, ಆಯ್ತಾ? ಆ ಮಟ್ಟಿಗೆ ಆವತ್ತಿನ ದಿವಸದ ನನ್ನ ಆಹಾರದಲ್ಲಿ ಒಂದಷ್ಟು ವಿಷ ಕಡಿಮೆ ಆಯ್ತು. ಆದ್ರೆ ಈ ತರಹ ಇರೋದು ಇದು ತರಕಾರಿಯ ಒಳಗಡೆ ಅದೊಂದು ಕಾಂಪೊನೆಂಟ್ ಆಗಿ ಕೂತ್ಕೊಂಡಿದೆ. ಅದನ್ನ ನಾವು ತೊಳೆದ್ರು ಹೋಗೋದಿಲ್ಲ, ಬೇಯಿಸಿದ್ರು ಹೋಗೋದಿಲ್ಲ, ಏನ್ ಮಾಡಿದ್ರು ಹೋಗಲ್ಲ, ನಮ್ಮ ದೇಹಕ್ಕೆ ಹೋಗಲೇಬೇಕು, ದೇಹ ವಿಸರ್ಜನೆ ಮಾಡ್ಕೋಬೇಕು. ಸೊ ಬೆಳೆಯುವ ರೀತಿಯಲ್ಲಿ ಅಂಡ್ ಕೆಮಿಕಲ್ಗಳು ಮಾರ್ಕೆಟಿಗೆ ಬರೋ ರೀತಿಯಲ್ಲಿ ಬದಲಾವಣೆ ಆಗ್ಬೇಕಷ್ಟೇ, ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಇವೆಲ್ಲ ಉಪ್ಪು ನೀರಲ್ಲಿ ತೊಳೆದೆ ಅದ್ಯಾವುದೋ ಈಗ ಹೊಸದಾಗಿ ತರಕಾರಿ ತೊಳೆಯಕ್ಕೂ ಬಂದ್ಬಿಟ್ಟಿದಾವೆ ಲಿಕ್ವಿಡ್ಗಳು. ಕೈ ತೊಳೆಯಕ್ಕಲ್ಲ, ತರಕಾರಿ ತೊಳೆಯಕ್ಕೂ ಬಂದ್ಬಿಟ್ಟಿವೆ. ಡಾಕ್ಟ್ರೆ, ಬರ್ತೀನಿ ನಾನು ನಿಮ್ಮ ಹತ್ರ. ಕುಮಾರ್ ಅಂತ ಕನಕಪುರದಿಂದ ಮತ್ತೊಬ್ರು ಕರೆ ಮಾಡಿದ್ದಾರೆ. ಕುಮಾರ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ಕಾರ. ಹೇಳಿ ಸರ್, ಏನ್ ಪ್ರಶ್ನೆ ಕೇಳಬೇಕು ಅಥವಾ ಏನಾದ್ರು ಹೇಳ್ಬೇಕು? ಪ್ರಶ್ನೆ ಏನಿಲ್ಲ ಮೇಡಮ್, ನಾನು ಹೇಳ್ಬೇಕು ಅನ್ಕೊಂಡಿರೋದು ಒಂದೆರಡು ಮಾತು ಹೇಳ್ತೀನಿ. ಪ್ಲೀಸ್ ಗೋ ಹೆಡ್. ನಾನು ಹೇಳ್ಬೇಕು ಅಂದ್ರೆ ನಮ್ಮ ದೇಶದ ಆರ್ಥಿಕ ಸಂಬಂಧಪಟ್ಟ ರಾಜಕಾರಣಿಗಳಿಂದನೇ ಎಲ್ಲಾ ಜನಗಳಿಗೆ ತೊಂದರೆ ಆಗ್ತಿರೋದು. ಈ ರಾಜಕಾರಣಿಗಳು ಕರೆಕ್ಟ್ ಆಗಿದೆ ಬಿಟ್ರೆ ಎಲ್ಲ ಸರಿ ಇರುತ್ತೆ. ನಮ್ನ ಹಾಳು ಮಾಡ್ತಿರೋದು ಯಾರು? ಎಲ್ರಿಗೂ ಗೊತ್ತು. ದೇಶನ ಉದ್ಧಾರ ಮಾಡಕ್ಕೆ ನಾವು ಅವ್ರನ್ನ ಆರ್ಸ್ ಕಳಿಸ್ತೀವಿ, ಜನಗಳನ್ನ ಹಾಳು ಮಾಡ್ಬೇಕು ಅಂತ ಇವ್ರು ಈ ತರ ಕೆಲಸಗಳು ಮಾಡ್ತಾರೆ. ದುಡ್ಡು ಅಲ್ಲ, ಅದೆಲ್ಲ ಅದ್ಯಾವ್ದು ಎಲ್ಲದಕ್ಕೂ ಅದೇನೋ ಶನೇಶ್ವರನೇ ಕಾರಣ ಅನ್ನಂಗ್ ನೀವು ರಾಜಕಾರಣ. ಇಲ್ಲ ಮೇಡಮ್, ಹೌದು. ಯಾಕೆ ಹೇಳ್ತಾರೆ ಅಂದ್ರೆ ನೀವ್ ಹೇಳಿ ಮೇಡಮ್, ಇವಾಗ ದೇಶ ಕಟ್ಟಕ್ಕೆ ತಾನೇ ನಾವು ಅವ್ರನ್ನ ಆರ್ಸ್ ಕಳಿಸಿರೋದು, ಇದೆಲ್ಲ ಆಗ್ತಿದೆ ಅಂತ ಅವ್ರಿಗೆ ಗೊತ್ತು ತಾನೆ, ತಡಿಬೋದಲ್ಲ? ಅವ್ರನ್ನ ನಾವು ಇವಾಗ ನಾವೆಲ್ಲಾ ಜನಗಳನ್ನು ಆರ್ಸ್ ಕಳಿಸೋ ಉದ್ದೇಶ ಏನಂದ್ರೆ ನಮ್ಮನ್ನ ನೀಟಾಗಿ ಇಡ್ರಪ್ಪ ಅಂತ. ನಮ್ಮನ್ನ ಹಾಳು ಮಾಡ್ತಿರೋದೇ ಅವರು. ರೈತರ? ನೀವೂನು ರೈತರ? ಹೌದು ಮೇಡಮ್, ರೈತನೇ. ಏನೇನ್ ಬೆಳಿತೀರಿ? ಏನು ಸಂಬಂಧಪಟ್ಟ ತರಕಾರಿ, ತೆಂಗು, ಬಾಳೆ ಎಲ್ಲ ಇದೆ. ಈಗ ತರಕಾರಿ ಬೆಳಿತೀರಿ ಅಂದ್ರೆ ನಿಮ್ ಗಮನಕ್ಕೂ ಬಂದಿರುತ್ತೆ ಕುಮಾರ್ ಅವರೇ. ಡೆಫಿನೆಟ್ಲಿ ಎಸ್, ಇದೆಲ್ಲವೂ ನಮ್ಮನ್ನ ಆಳುವಂತವ್ರೆ ಹಾಳು ಮಾಡ್ತಾ ಇರೋದು, ಅನುಮಾನನೇ ಬೇಡ. ಆದ್ರೆ ರೈತರಾಗಿ ನಮಗಿರುವಂತಹ ಜವಾಬ್ದಾರಿಗಳಲ್ಲಿ ನಾವು ಮರಿತಾ ಇರೋದು ಏನು ಅಂತ ಒಂದು ಚಿಕ್ಕದಾಗಿ, ನೀವೇನು ಅನ್ಯತಾ ಭಾವಿಸ್ಲಿಲ್ಲ ಅಂದ್ರೆ ನೆನಪಿಸ್ತೀನಿ. ನಾವು ಕೂಡ ರೈತರ ಮನೆಯಿಂದ ಬಂದಿರೋ ಮಕ್ಳೇ. ಈಗ ಮುಂದಿನ ವಾರ ತರಕಾರಿ ರೇಟು ಯಾವ್ದೋ ಕ್ಯಾರೆಟೋ ಅಥವಾ ಬೀಟ್ರೋಟೋ ರೇಟ್ ಜಾಸ್ತಿ ಆಗುತ್ತೆ ಅಂದ ತಕ್ಷಣ ಒಂದು ಈಚಿರುತ್ತೆ, ಇಷ್ಟಿಷ್ಟು ದಪ್ಪ ಇರುತ್ತೆ ಗಡ್ಡೆಗಳು. ಮುಂದಿನ ವಾರ ಅದ್ ಮಾರ್ಕೆಟಿಗೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ತಾರೆ? ಕೆಮಿಕಲ್ ಸ್ಪ್ರೇ ಮಾಡ್ತಾರೆ. ಒಂದ್ಸಲ ಗೊಬ್ಬರ ಹಾಕೊಂಡು ಒಂದ್ ಹದ ನೀರ್ ಹಾಯಿಸಿದ್ರೆ ಮುಗಿತು. ಮುಂದಿನ ವಾರಕ್ಕೆ ನಮಗೆ ಬೇಕಾಗಿರೋ ಸೈಜ್ ಅಲ್ಲಿ ತರಕಾರಿಗಳು ಸಿಗ್ತಾ ಇದ್ದಾವೆ. ನಾವು ಕೂಡ ಹಣ ಅಂತ ರೈತರು ಅಡ್ಡದಾರಿ ಹಿಡಿತಾ ಇದೀವಿ ಅಂತ ಅನಿಸ್ತಾ ಇಲ್ವಾ ಸರ್? ಹೌದು ಮೇಡಮ್, ಅಲ್ಲ ಸತ್ಯ ಮೇಡಮ್. ಅದನ್ನೆಲ್ಲ ನಮ್ ಕೈ ಸಿಗಂಗ್ ಮಾಡ್ತಿರೋದು ಯಾರು ಮೇಡಮ್? ಇದು ಪ್ರಶ್ನೆ ಕೇಳಿ. ಕರೆಕ್ಟ್. ಇದನ್ನೆಲ್ಲ ನಮ್ಮ ಕೈ ಸಿಗಂಗೆ ಇದನ್ನೆಲ್ಲ ಹಾಳು ಮಾಡ್ರಪ್ಪ ಅಂತ ಕೊಡ್ತಿರೋದು ಯಾರು ಮೇಡಮ್? ಮಾರ್ಕೆಟಿಂಗ್ ಮಾಡ್ತಾ ಇರೋದು ಯಾರು ಅಂತ. ಹೌದಲ್ವಾ ಮೇಡಮ್? ಅದನ್ನೆಲ್ಲ ತಡೆದು ಒಳ್ಳೇದಾಗ್ಲಿ ಅನ್ನೋದನ್ನ ಅವರು ತಿಳಿಸಿದ್ರೆ ನಾವ್ ಯಾಕೆ ಒಳ್ಳೇದಾಗಿ ಆಧಾರ. ಕರೆಕ್ಟ್. ಥ್ಯಾಂಕ್ ಯು ಇಷ್ಟೊತ್ತು ಕರೆ ಮಾಡಿದ್ದಕ್ಕೆ, ಮಾತಾಡಿದ್ದಕ್ಕೆ ಕುಮಾರ್ ಅವರೇ. ಸುನಿಲ್ ಅಂತ ಬೆಂಗಳೂರಿನಿಂದಲೇ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಏನಂತೀರಾ ಸರ್? ಬೆಂಗಳೂರವರು ತಿಂತಾ ಇರೋ ತರಕಾರಿ ಎಲ್ಲ ವಿಷ ಅಂದಾಗ ಮೇಡಮ್, ಇದು ಬರೀ ತರಕಾರಿನಲ್ಲಿ ಮಾತ್ರ ಇಲ್ಲ ಮೇಡಮ್, ಈವನ್ ಚಿಕ್ಕ ಮಕ್ಳು ಆ ಲೇಸ್ ಪ್ಯಾಕೆಟ್ ಎಲ್ಲ ತಿಂತಾರಲ್ಲ, ಪ್ಲಸ್
ಇದು ಪ್ಯಾಕೆಟ್ ಬರುತ್ತಲ್ಲ ಮಸಾಲಾ ಸರ್ ಸುನಿಲ್ ಪ್ಯಾಕೆಟ್, ಸರ್, ಸಾರಿ ಫಾರ್ ದ ಅದ್ರಲ್ಲೂ ರಾಸಾಯನ ಮಿಕ್ಸ್ ಆಗಿದೆ ಸುನಿಲ್ ಮೇಡಮ್. ಸರ್, ಸುನಿಲ್ ಅವರೇ, ನಾವು ಇದ್ರ ಬಗ್ಗೆ ಮಾತಾಡಿದ್ವಿ. ಏನ್ ಗೊತ್ತಾ, ಈ ಚಿಪ್ಸು ಅಥವಾ ಇನ್ಯಾವುದು ಜಂಕ್ ಅಂತ ತಿಂತೀವಿ, ಅದು ಗೊತ್ತು, ನಮ್ಮ ಬಾಯಿ ರುಚಿಗೋಸ್ಕರ ತಿಂತೀವಿ, ಅದು ನಮ್ಮ ದೇಹವನ್ನ ಹಾಳು ಮಾಡುತ್ತೆ ಅಂತ. ಅದು ಪಕ್ಕಕ್ಕಿಡೋಣ. ಒಳ್ಳೇದು ನಮ್ಮ ದೇಹಕ್ಕೆ, ಆರೋಗ್ಯ ಚೆನ್ನಾಗಿಡುತ್ತೆ, ಆಯುಸ್ಸನ್ ಚೆನ್ನಾಗಿಡುತ್ತೆ, ಕಾಯಿಲೆನೇ ಬರಕ್ ಬಿಡಲ್ಲ ಅಂತ ಅಂದ್ಕೊಂಡು ತಿನ್ನುವ ಈ ತರಕಾರಿಗಳ ವಿಷಯ ಆದ್ರೆ ಅದನ್ನ ಯಾರನ್ನ ಪ್ರಶ್ನೆ ಮಾಡೋದು? ಅದನ್ನ ಕೇಳಿ. ಕರೆ ಕಟ್ ಆಗಿದೆ. ಡಾಕ್ಟ್ರೆ, ಇನ್ನೊಂದು ಕೇಳ್ಬೇಕು ನಾನು ನಿಮ್ಮ ಹತ್ರ. ಇತ್ತೀಚಿನ ರಿಪೋರ್ಟ್ ನಿಮ್ಮ ಗಮನಕ್ಕಂತೂ ಬಂದೇ ಇರುತ್ತೆ. ತಾಯಿ ಕುಡಿಸುವ ಎದೆ ಹಾಲಿನಲ್ಲೂ ಕೂಡ ಪ್ಲಾಸ್ಟಿಕ್ ಅಂಶ ಕಂಡು ಬರ್ತಾ ಇದೆ ಅಂತ. ಅಂದರೆ ಎಲ್ಲಿಂದ ಹುಡ್ಕೊಂಡು ಹೋಗೋಣ, ಯಾವುದನ್ನು ಸರಿ ಮಾಡೋಣ ಡಾಕ್ಟ್ರೆ? ನಾವು ತಾಯಿ ಎದೆ ಹಾಲನ್ನ ಹೆಂಗೆ ಸರಿ ಮಾಡ್ಬೋದು ನಾವು? ಡಾಕ್ಟರ್, ನನ್ನ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ ಈಗ. ಆಮ್ ಐ ಆಡಿಬಲ್ ಡಾಕ್ಟರ್? ಕೇಳಿಸ್ತಾ ಇದೆಯಾ? ಈಗ ನಾವು ತರಕಾರಿ ಬೆಳೆಯೋದ್ರಲ್ಲೆಲ್ಲ ಬೇಡವಾಗಿರೋ ಸೀಸದ ಅಂಶ ಅಂದರೆ ಹೆವಿ ಮೆಟಲ್ ಸೇರ್ತಾ ಇದೆ, ಆರೋಗ್ಯ ಹಾಳಾಗುತ್ತೆ, ಪರವಾಗಿಲ್ಲ. ಅಂದರೆ ಅಟ್ಲೀಸ್ಟ್ ಒಂಚೂರು ಇಮ್ಯುನಿಟಿ ಇದೆ, ಹೆಂಗೋ 100 ವರ್ಷ ಬದುಕೋಕ್ಕಾಗಲಿ ಅಂದರೂ ಒಂದು 50-60 ವರ್ಷ ಆದರೂ ಹಂಗೆ ಹಿಂಗೆ ಎಳ್ದಾಡ್ಕೊಂಡು ಬದುಕ್ಬಿಡ್ತೀವಿ. ಆಗ್ತಾನೆ ಹುಟ್ಟಿರೋ ಕಂದ ಮಗಳಿಗೆ ಎದೆ ಹಾಲು ಕುಡಿಸುವ ತಾಯಿಯ ಎದೆ ಹಾಲಲ್ಲೂ ಕೂಡ ಪ್ಲಾಸ್ಟಿಕ್ ಕಂಡು ಬರ್ತಾ ಇದೆಯಲ್ಲ, ಇದು ಎಲ್ಲಿ ಸರಿ ಮಾಡೋಣ? ಸರಿ ಮಾಡುವಂತಹ ತಪ್ಪ ಇದು, ಎಡವಟ್ಟ ಇದು, ಅಥವಾ ಸಮಸ್ಯೆನ ಸರಿ ಮಾಡ್ಬೋದಾ ಇದನ್ನ? ಅಕ್ಷಮ್ಯ ಅಪರಾಧ ಅಂತಂದ್ರೆ ಇದೇನೆ. ಇದನ್ನ ಕ್ಷಮಿಸುವಂತಹ ದೊಡ್ಡ ಅಪರಾಧ. ಯಾವ ಆಹಾರ ತೆಗೆದುಕೊಂಡ್ರು ಇವತ್ತಿನ ದಿವಸ ನಾವು ಸ್ಟಡಿಗೆ ರಿಸಲ್ಟ್ ಕೊಡ್ತಾ ಇರೋದು ಬರೀ ತರಕಾರಿ ಮಾತ್ರ ತೆಗೆದುಕೊಂಡಿರೋಂಥದ್ದು. ಇನ್ನ ನೀವು ಹೊರಟೋಗ್ಬಿಟ್ರೆ ಅಂತೂ ಆ ಹಸು ತಿಂತಿರೋ ಹುಲ್ಲಿಂದಾನೇ ಎಷ್ಟು ಬರ್ತಾ ಇದೆ. ತರಕಾರಿಗ ನಾವು ಅವಾಗ ನಾವು ಸ್ಟಡಿ ಮಾಡ್ತೀವಿ, ರಿಪೋರ್ಟ್ ಕೊಡ್ತೀವಿ, ಒಂಚೂರು ಕಡಿಮೆ ಮಾಡ್ತೀವಿ. ಹುಲ್ಲನ್ನ ಕ್ವಾಲಿಟಿಯಿಂದ ನಾವು ಹಿಟ್ ಮಾಡ್ತಿರೋದು ತುಂಬಾ ಕಡಿಮೆ. ಇವತ್ತಿನ ದಿವಸ ತರಕಾರಿನ ನಾವು ಸ್ಟಡಿ ತಗೊಂಡ್ ಹೋಗ್ತಿದೀವಿ, ಹುಲ್ಲನ್ ಮಾಡ್ತಾ ಇದೀವ? ಇಲ್ಲ, ಯಾಕಂದ್ರೆ ಅದು ಮನುಷ್ಯ ತಿಂತಿರೋದಲ್ಲ. ಮನುಷ್ಯನ್ ಫಸ್ಟ್ ನೋಡ್ಕೊಳ್ತಾನೆ. ಸೊ ಹಸುಗೆ ಬಿಡ್ತಾ ಇದಾರೆ, ಪಾಪ ಆ ಹಸು ಆ ಹುಲ್ಲನ್ನ ತಿಂತಾ ಇದ್ರೆ ನ್ಯಾಚುರಲಿ ಅದ್ರ ದೇಹಕ್ಕೆ ಹೋಗುತ್ತೆ. ನೀವ್ ಅವಾಗ್ಲೇ ಒಂದು ಮಾತು ಹೇಳ್ತಾ ಇದ್ರಿ ಬೆಲ್ಲದ ವಿಷಯ ಬಂದಾಗ, ನಾನು ಅದನ್ನ ಮತ್ತೆ ಹೇಳ್ಬೇಕಂತ ಬಂದಿದ್ದೆ. ವಿಷ ಇದ್ದಾಗ ಬೆಲ್ಲದಲ್ಲಿ ಇದ್ದೇ ಇರುತ್ತೆ, ಕರೆಕ್ಟ್. ನೀವು ಹೇಳೋದು 100% ಕರೆಕ್ಟ್. ಆದರೆ ನಾವ್ ಯಾಕೆ ಸಕ್ಕರೆ ಬೇಡ ಬೆಲ್ಲ ತಗೊಳ್ಳಿ ಅಂತ ಹೇಳ್ತೀವಿ ಅಂತ ಅನ್ನೋದನ್ನ ಸ್ಪಷ್ಟವಾಗಿ ಇವತ್ತು ನಾವು ಹೇಳ್ಬಿಡೋಣ ವೀಕ್ಷಕರಿಗೆ. ಯಾಕೆ ನಾವು ಬೆಲ್ಲ ಹೇಳ್ತೀವಿ ಅಂತಂದ್ರೆ, ಸಕ್ಕರೆನಲ್ಲಿ ಬೆಲ್ಲ ಮಾಡ್ಬೇಕಾದ್ರೆ ಆ ಕಬ್ಬಿನ ರಸದಲ್ಲೂ ವಿಷ ಇದೆ, ಸಕ್ಕರೆ ತಗೊಂಡ್ ಹೋಗಿ ಮಾಡ್ಬೇಕಾದ್ರೂ ಅದಕ್ಕೂ ವಿಷ ಇದೆ. ಆದರೆ ನೀವು ಬೆಲ್ಲ ಮಾಡುವಾಗ ಅದರ ಮೇಲೆ ಇನ್ನೊಂದಷ್ಟು ಕೆಮಿಕಲ್ಸ್ ಅನ್ನ ಹಾಕಲ್ಲ. ನೀವು ನೋಡ್ಬೇಕು, ಆರ್ಗ್ಯಾನಿಕ್ ಅಲ್ದೇ ಇರೋ ಬೆಲ್ಲ ಮಾಡುವಂತಹ ಆಲೆ ಮನೆಗೆ ಹೋಗ್ಬೇಕು, ಅದು ಬರ್ತಿದ ಹಂಗೆ ಕೆಮಿಕಲ್ಸ್ ನ ಎಷ್ಟು ಬೇಗ 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 ಬೆಲ್ಲ ಮಾಡ್ಲಿಕ್ಕೆ ನೋಡ್ತಾರೆ. ಗಟ್ಟಿಯಾಗಿ ಬೆಲ್ಲ ಇದ್ರೆ ಪ್ಯಾಕಿಂಗ್ ಈಸಿ, ಆಯ್ತಾ, ಅದನ್ನ ಕಳ್ಸೋದಕ್ಕೆ ಟ್ರಾನ್ಸ್ಪೋರ್ಟೇಶನ್ ಈಸಿ. ಈ ದೃಷ್ಟಿಯಿಂದ ಅವರು ಅದನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅದೆಲ್ಲ ಬಿಟ್ಟಾಗ ನೀವು ಬೆಲ್ಲ ಮುದ್ದಿಯಾಗಿ ಬರುತ್ತೆ ನೋಡಿ, ಅದ್ರೊಳಗೆ ಇವ್ರು ಹಾಕೋ ವಿಷ ಕಡಿಮೆ. ಆದ್ರೆ ಸಕ್ಕರೆನಲ್ಲಿ ಆ ಸಕ್ಕರೆಯನ್ನ ಬರೆಸ್ಬೇಕಾದ್ರೆ, ಈ ರಸದಿಂದ ಸಕ್ಕರೆಯನ್ನ ಬರೆಸ್ಬೇಕಾದ್ರೆ ಕೆಮಿಕಲ್ಸ್ ಅನ್ನ ಹಾಕ್ಲೇಬೇಕು. ಹಾಕದೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಆದ್ರೆ ಬೆಲ್ಲವನ್ನ ನಾವು ಹಾಗೆ ಹೊರಗಡೆಯಿಂದ ವಿಷ ಹಾಕೋದನ್ನ ಮಾಡದೆ ಬೆಲ್ಲವನ್ನ ಮಾಡಬಹುದು. ಇದು ಟೆಕ್ನಿಕಲಿ ಸಾಧ್ಯ. ಹಾಗಾಗಿ ಯಾವಾಗ್ಲೂ ಪೇಷಂಟ್ ಗಳಿಗೆ ಹೇಳೋದು, ನೀವು ಬೆಲ್ಲವನ್ನ ತಗೊಳ್ಳಿ, ಅದ್ರಲ್ಲಿ ವಿಷ ಕಡಿಮೆ ಇರುತ್ತೆ, ಸಕ್ಕರೆನಲ್ಲಿ ವಿಷ ಜಾಸ್ತಿ ಇರಲ್ಲ. ಇನ್ನೊಂದು ತಪ್ಪು ಅದನ್ನೇ ಹೇಳ್ಬಿಡ್ತೀನಿ, ಬೆಲ್ಲದಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಇರುತ್ತೆ, ಅದು ಸಕ್ಕರೆಗಿಂತ ಒಳ್ಳೇದು ಅಂತ. ಕಬ್ಬಿಣದ ಅಂಶ ಜಾಸ್ತಿ ಇರ್ಬೋದು. ಎಗೇನ್ ನಾನ್ ಮತ್ತೆ ರಿಪೀಟ್ ಮಾಡಿ ಹೇಳ್ತೀನಿ, ಕಬ್ಬಿನಲ್ಲಿ ಬಂದಂತಹ ಆ ಕಬ್ಬಿಣ ಇದೆಯಲ್ವಾ, ಅದು ಫುಡ್ ಕಾಂಪೋನೆಂಟ್ ಆಗಿ ಬಂದಿರೋದಿಲ್ಲ. ಈ ಕಬ್ಬಿಣದ ಕಡಾಯಿಗಳಲ್ಲಿ ಕಾಯಿಸ್ತಾ ಇದಾರಲ್ವಾ, ಅದರಿಂದ ಬಂದಿರುವಂತಹ ಕಾಂಪೋನೆಂಟ್. ಅದು ತರ ಒಂದು ರೀತಿ ಸ್ಟೀಲಲ್ಲೋ ಅಥವಾ ಮಣ್ಣಿಂದ್ರಲ್ಲೋ ಆ ತರದಲ್ಲಿ ಮಾಡಿದಾಗ ಸಾಧ್ಯ ಇದೆ. ಡಾಕ್ಟ್ರೆ, ಸಾರಿ ಫಾರ್ ದ ಇಂಟರಪ್ಟ್. ನೀವು ಈ ಪಾತ್ರೆ ವಿಚಾರ ಪ್ರಸ್ತಾಪ ಮಾಡಿದಾಗ ನನಗೆ ನೆನಪು ಬಂತು. ನಾನು ಇತ್ತೀಚೆಗೆ ನೋಡಿದ್ದೆ, ಈ ಸ್ಕೂಲ್ಗಳಲ್ಲಿ ಬಿಸಿ ಊಟ ಮಾಡಬೇಕಾದ್ರೆ ದೊಡ್ಡ ದೊಡ್ಡ ಅರ್ವಾಣ ಅಥವಾ ಪಾತ್ರೆಗಳನ್ನ ಬಳಸ್ತಾರಲ್ಲ, ಸಿಲ್ವರ್ ಪಾತ್ರೆ ಅಂತ, ಅದು ಕೂಡ ಇನ್ನೂ ಡೇಂಜರ್ ಅಂತ ಕೇಳ್ಪಟ್ಟಿದೀವಿ. ಬಳಸ್ತಾ ಆ ಒಂದು ಅಂಶ ಕೂಡ ಊಟದೊಳಗೆ ಸೇರ್ಕೊಳ್ಳುತ್ತೆ ಅಂತ. ಅದು ಎಷ್ಟು ಡೇಂಜರ್ ಡಾಕ್ಟ್ರೆ? ನಾವು ಪಾತ್ರೆ ಅಂದ್ರೆ ಅಡಿಗೆ ಮಾಡುವಂತಹ ಪಾತ್ರೆಗಳಿಂದ ಕೂಡ ವಿಷ ಬರುತ್ತೆ. ಪಾತ್ರೆಗಳಿಂದ ಅಂತ ಹೇಳಿದ್ರೆ ನಾವು ಹೈ ಟೆಂಪರೇಚರ್ಗೆ ಇಡ್ತೀವಲ್ವಾ,
ಆ ಹೈ ಟೆಂಪರೇಚರ್ಗೆ ಇಟ್ಟಾಗ ನೋಡಿ, ನಾನು ಈಗ ಪ್ಲಾಸ್ಟಿಕ್ಕಿನ ಬಳಕೆ ಅಡಿಗೆನಲ್ಲಿ ಜಾಸ್ತಿ ಆಗ್ತಾ ಇದೆ. ಈ ಮೈಕ್ರೋವೇವ್ ನಲ್ಲಿ ಆ ಪ್ಲಾಸ್ಟಿಕ್ ನ ಇಟ್ಟುಕೊಳಕ್ ಆಗುವಂತಹ ಪ್ಲಾಸ್ಟಿಕ್ ಸಿಗುತ್ತೆ. ಅದ್ರಲ್ಲಿ ನೀರಿಟ್ಟು ಮಗ್ಗಲ್ಲಿ ನೀರಿಟ್ಬಿಡೋದು ಮೈಕ್ರೋವೇವ್ ಅಲ್ಲಿ. ಪ್ಲಾಸ್ಟಿಕ್ ಮಗ್ಗದೆ, ಯಾಕಂದ್ರೆ ಮೈಕ್ರೋವೇವ್ ಅಲ್ಲಿ ಈಗ ನೇರವಾಗಿ ಸ್ಟೀಲು ಅದೆಲ್ಲ ಇಡಕ್ ಆಗೋದಿಲ್ಲ. ಸೊ ಅದ್ರಲ್ಲಿ ಇಟ್ಬಿಟ್ಟು ನೀರ್ ಕುಡಿಯೋದು. ಎರಡನೇದು, ನಾನು ಇನ್ನೊಂದು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಸಹಜವಾಗಿ ಟಿವಿ ಪ್ರೋಗ್ರಾಮ್ಗಳಲ್ಲಿ ಅಡಿಗೆ ಕುಕ್ಕರಿ ಕಾರ್ಯಕ್ರಮ ಇರುತ್ತಲ್ವಾ, ನೋಡೋದಿಕ್ಕೆ ಚೆನ್ನಾಗ್ ಕಾಣ್ಲಿ ಅಂತ ಹೇಳಿ ಆ ಪ್ಲಾಸ್ಟಿಕ್ಕಿನ ಮೊಗ್ಚಕ್ಕೆ, ಅಂದ್ರೆ ಸಿಲಿಕಾನ್ ಇರುತ್ತೆ, ಅದು ಕೂಡ ಒಂದು ಅದರೊಳಗೆ ಮಾಡೋದಿದ್ದಾರೆ. ತುಂಬಾ ಜನ ಗೃಹಿಣಿಯರು ಅದರಿಂದ ಸ್ಫೂರ್ತಿಯಾಗಿ ಮನೆಯಲ್ಲಿ ಅಂತದನ್ನ ಇಟ್ಟುಕೊಂಡಿದ್ದಾರೆ ಮೊಗ್ಚೆಕೈಗೆ. ಅದನ್ನೇ ಕೇಳುದು ನಿಮ್ಗೆ. ಒಂದು ಕಡೆ ಎಲ್ಲ ಆಗ್ತಾ ಇರೋದಿದು ಎಲ್ಲಾ ಕಡೆಯಿಂದನು, ಎಲ್ಲಾ ಅಂದ್ರೆ ಎಲ್ಲಾ ಕಡೆನು. ಕಡೆಗೆ ನಾನು ಹೇಳ್ತೀನಿ ಕೇಳಿ, ದೇವರ ಪೂಜೆ ಬಳಸೋ ಕುಂಕುಮದಲ್ಲಿ ಲೆಡ್ ಇದೆ. ಸಾಕಾ? ಇದಕ್ಕಿಂತ ಬೇಕಾ ನಿಮ್ಗೆ? ಅಲ್ವಾ, ಆ ಡೈ ಇದೆಯಲ್ವಾ, ಅದು ಕೂಡ ಲೆಡ್. ಸೊ ನಾವ್ ಹೇಗೆ ತಿಳ್ಕೊಳ್ಳೋದು, ಹೇಗೆ ಅದು ತಿಳ್ಕೊಳ್ಳೋದು ಅನ್ನೋದೇ ಒಂದು ದೊಡ್ಡ ವಿಷಯನೇ ಅದು. ಒಂದು ಸಿಂಪಲ್ ಆಗಿ ಇವಾಗ ನಾನು ಕೂತು ಹೇಳ್ಬಿಡ್ತೀನಿ. ನೀವು ಕುಂಕುಮ ಕೊಂಡ್ಕೊಳ್ತೀರಾ, ಏನೋ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ರಿಗೂನು ಆ ಒಂದು ಪ್ಯಾಕೆಟ್ ಅಲ್ಲಿ ಕೊಡ್ತೀರಲ್ಲ ಡೈ, ದಯವಿಟ್ಟು ಕೊಟ್ಟು ಪುಣ್ಯ ಖಂಡಿತ. ಕುಂಕುಮ ಕೊಟ್ಟೆ, ನಮ್ಮ ಹಿಂದೂ ಸಂಸ್ಕಾರದಲ್ಲಿ ಒಂದು ಹೆಣ್ಮಕ್ಳು ಬಂದ್ರೆ ಅವ್ರಿಗೆ ಕುಂಕುಮ ಕೊಡೋದು ನಮ್ಮಲ್ಲಿ ಇದೆ. ನಾನು ನೀನು ಒಳ್ಳೇದಾಗ್ಲಿ ಅಲ್ವಾ. ಈ ಡೈ ಕೊಟ್ರೆ ಒಂದು ತುಂಬಾ ಇದೆ ಅದ್ರೊಳಗೆ. ನಾನು ಮತ್ತೆ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ, ಆ ಕುಂಕುಮದಲ್ಲಿ ಆ ಪ್ಲಾಸ್ಟಿಕ್ ಬರ್ತಲ್ಲ ಶಿಟ್ಟಗ್ಲ, ಅದ್ ಕೊಡ್ಬೇಡ್ರಿ, ವಿಷ ಕೊಡ್ಬೇಡ್ರಿ, ಪುಣ್ಯ ಬರುತ್ತೆ ಅಂತ. ಕುಂಕುಮ ಪಾಪ ಬರುತ್ತೆ, ಹೋಗ್ಬೇಡಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.